ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಇಂದು ಬೆಳಿಗ್ಗೆ 11:30 ಸರಿಯಾಗಿ ಸಮಾವೇಶ ಆರಂಭ ಆಗುತ್ತೆ. ಸುಮಾರು 800 ಎಕರೆ ಪ್ರದೇಶದಲ್ಲಿ ಬೃಹತ್ ಸಮಾವೇಶದ ವೇದಿಕೆಯನ್ನ ಕೂಡ ಸಿದ್ಧಪಡಿಸಲಾಗಿದೆ. ವಿಶೇಷ ಹೆಲಿಕಾಪ್ಟರ್ ಮೂಲಕ ಆಗಮಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸರಿಯಾಗಿ 11:30 ಸಮಾವೇಶ ಆರಂಭ ಆಗುತ್ತೆ. ಅಜ್ಜಯ್ಯನ ವೇದಿಕೆ ಪಕ್ಕದಲ್ಲೇ ಇರುವಂತಹ ವಿಶೇಷ ಹೆಲಿಪ್ಯಾಡ್ಗೆ ಮುಖ್ಯಮಂತ್ರಿಗಳು ಆಗಮಿಸ್ತಾರೆ. ಮೆಡಿಕಲ್ ಕಾಲೇಜು ಆವರಣದಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗುತ್ತೆ. ಹಂಪಿಯಿಂದ ನೇರವಾಗಿ ಹಂಪಿ ಉತ್ಸವ ಇರೋದ್ರಿಂದ ಹಂಪಿ ಉತ್ಸವವನ್ನ ಉದ್ಘಾಟನೆ ಕೂಡ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಹಂಪಿಯಿಂದ ನೇರವಾಗಿ ಹಾವೇರಿಗೆ ಬರ್ತಾರೆ. ಬೆಳಗ್ಗೆ 10:40 ಪ್ರತ್ಯೇಕವಾಗಿ ನಿರ್ಮಾಣಗೊಂಡಿರುವಂತಹ ಹೆಲಿಪ್ಯಾಡ್ನಲ್ಲಿ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಆಗಮಿಸ್ತಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಕೂಡ ಬರ್ತಾರೆ. ಬೆಂಗಳೂರಿಂದ ಬರ್ತಾರೆ ಡಿ.ಕೆ. ಶಿವಕುಮಾರ್ ಹಾವೇರಿಗೆ. ಸಾಧನಾ ಸಮಾವೇಶಕ್ಕಾಗಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಮಾವೇಶದ ವೀಕ್ಷಣೆಗೆ 20ಕ್ಕೂ ಹೆಚ್ಚು LED ವಾಲ್ಗಳ ವ್ಯವಸ್ಥೆ ಮಾಡಲಾಗಿದೆ. ಸುಮಾರು 2 ಲಕ್ಷ ಜನರಿಗೆ ಊಟದ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಹಾವೇರಿ ಜಿಲ್ಲಾಡಳಿತ ಹಾವೇರಿ ಡಿಪೋದಿಂದ ಬಹಳಷ್ಟು ಬಸ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ರಮೇಶ್. ಹಾವೇರಿಯ ಸಮಾವೇಶ ಸ್ಥಳದಿಂದ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ರಮೇಶ್, ಸಿದ್ಧತೆ ಯಾವ ರೀತಿ ಇದೆ? ಎಷ್ಟು ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ? ಆ್ಯಂಡ್ ದಿ ಸೇಮ್ ಟೈಮ್ ಫಲಾನುಭವಿಗಳು ಬಂದಿದ್ದಾರಾ? ಫಲಾನುಭವಿಗಳನ್ನ ಕರ್ಕೊಂಡು ಬರೋದಕ್ಕೆ ಮತ್ತು ಅವರಿಗೆ ಏನು ಹಕ್ಕು ಪತ್ರ ವಿತರಣೆ ಆಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಡೀಟೇಲ್ಸ್ ನಮ್ಮ ಹತ್ರ ಲಭ್ಯ ಇದೆ? ಎಸ್ ರಾಧಾ ಹಿರೇಗೌಡ್ರೆ, ಈಗ ಈ ಒಂದು ಕಾರ್ಯಕ್ರಮ ಈಗಾಗಲೇ ರಾಜ್ಯ ಏನು ಕಾಂಗ್ರೆಸ್ ಸರ್ಕಾರದ ಏನಿದೆ, ಇದೊಂದು ಸರ್ಕಾರಕ್ಕೆ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ಹೀಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ 1,11,011 ಏನು ಜನರಿಗೆ ಈಗಾಗಲೇ ಫಲಾನುಭವಿಗಳಿಗೆ ಈಗ ಹಕ್ಕುಪತ್ರ ವಿತರಣೆ ನೀಡುವಂತಹ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅನ್ನುವ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಅದು 1000 ದಿನಗಳನ್ನ ಸರ್ಕಾರ 1000 ದಿನಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ಅದರಲ್ಲೂ ಕೂಡ ಈಗ ಕೈಪಾಳ್ಯವನ್ನ ಮೀರಿಸುವಂತಹ ಕ್ಷೇತ್ರ ಆಗಿರುವಂತದ್ದು ಹಾವೇರಿ ಜಿಲ್ಲಾ ಕೇಂದ್ರ. ಅಂದ್ರೆ 6ಕ್ಕೆ 6 ಕೂಡ ಏನಂತಂದ್ರೆ ಶಾಸಕರು ಈಗಾಗಲೇ ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಹಾವೇರಿ ಜಿಲ್ಲೆ ಒಂದು ಶಕ್ತಿ ಕೇಂದ್ರವಾಗಿರುವ ನಿಟ್ಟಿನಲ್ಲಿ ಹಾವೇರಿ ಜಿಲ್ಲೆಯಲ್ಲೇ ಕೂಡ ಈ ಒಂದು ಕಾರ್ಯಕ್ರಮವನ್ನ ಮಾಡಬೇಕು ಅನ್ನುವ ನಿರ್ಧಾರವನ್ನ ಸಿಎಂ ಸಿದ್ದರಾಮಯ್ಯ ತೆಗೆದುಕೊಂಡು ಈಗ ಶಕ್ತಿ ಪ್ರದರ್ಶನವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನಂತಂದ್ರೆ 8 ಜಿಲ್ಲೆಗಳಿಂದಲೂ ಕೂಡ ಈಗಾಗಲೇ ತಂಡೋಪತಂಡವಾಗಿ ಫಲಾನುಭವಿಗಳು ಈಗಾಗಲೇ ಹರಿದು ಬರ್ತಾ ಇದ್ದಾರೆ. ಅವರಿಗೆ ಸುಮಾರು ಏನಂತಂದ್ರೆ 100 ಬಸ್ಸುಗಳನ್ನ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ಏನಂತಂದ್ರೆ ಅವರ ಊರಿನಿಂದ ಕೊಂಡೊಯ್ಯಲಿಕ್ಕೆ ಅಂದ್ರೆ ಅವರನ್ನ ಕರೆದುಕೊಂಡು ಬರಲಿಕ್ಕೆ ಈಗಾಗಲೇ KSRTC ಬಸ್ಸಿನ ವ್ಯವಸ್ಥೆ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಈ ಒಂದು ಕಾರ್ಯಕ್ರಮ 11ವರೆಗೆ ಏನಂತಂದ್ರೆ ಸಿಎಂ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಚಿವ ಸಂಪುಟದ ಏನು ಅನೇಕ ಏನಂತಂದ್ರೆ ಪ್ರಭಾವಿ ಸಚಿವರು ಕೂಡ ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮ 11ವರೆಗೆ ಸರಿಯಾಗಿ ಏನಂತಂದ್ರೆ ಹಾವೇರಿ ಹೊರವಲಯದಲ್ಲಿರುವಂತಹ ಅಜ್ಜಯ್ಯನ ಗುಡಿ ಮುಂಭಾಗದಲ್ಲಿರುವಂತಹ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ನಡೆದಿತ್ತು ಅದೇ ಜಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ 11ವರೆಗೆ ಆಗಮಿಸ್ತಾರೆ. ಜೊತೆಗೆ ಏನಂತಂದ್ರೆ ಸಪರೇಟ್ ಆಗಿರ್ತಕ್ಕಂತಹ ಒಂದು ಹೆಲಿಕಾಪ್ಟರ್ ಮೂಲಕ ಡಿ.ಕೆ. ಶಿವಕುಮಾರ್ ಕೂಡ ಈಗಾಗಲೇ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ಈಗಾಗಲೇ ಎಲ್ಲ ಸಿದ್ಧತೆ ಈಗ ಮಾಡಿರುವಂತದ್ದು. ಏನು ನಿಮ್ಮ ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೀರಿ, ಜರ್ಮನ್ ಶೆಡ್ ಏನು ಹಾಕುವ ಮೂಲಕ ಸುಮಾರು ಬೃಹತ್ ಆಗಿರ್ತಕ್ಕಂಥ ವೇದಿಕೆಯನ್ನು ಈಗಾಗಲೇ
ನಿರ್ಮಾಣ ಮಾಡಿರುವಂತದ್ದು. ಸುಮಾರು ಏನಂತಂದ್ರೆ ಜನರು ಏಕಕಾಲದಲ್ಲಿ ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್ ರಮೇಶ್, ನಿಮ್ಮ ಎಲ್ಲ ಮಾಹಿತಿಗಾಗಿ. ಸರಿಯಾಗಿ 11:30 ಕಾರ್ಯಕ್ರಮ ಆರಂಭ ಆಗುತ್ತೆ. ಹಾಡಿ ಹಟ್ಟಿ ತಾಂಡಗಳಲ್ಲಿ ಯಾರು ವಸತಿ ರಹಿತರಿದ್ದಾರೆ, ಹಕ್ಕುಪತ್ರಗಳು ಇಲ್ವೋ ಅಂಥವರಿಗೆ ಕಂದಾಯ ಇಲಾಖೆಯಿಂದ ಈ ಪೋತಿ, ದರ್ಖಾಸ್ತ್ ಪೋತಿ ಸೇರಿದಂತೆ ಕಂದಾಯ ಇಲಾಖೆಯ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವಂತಹ ಭೂ ಗ್ಯಾರಂಟಿ ಸಮಾವೇಶ ಇದು.